ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಂದು ಯುದ್ಧ ಮಾಡ್ತಾನೆ. ಯಾರು ಹಣಕ್ಕಾಗಿ ಹೋರಾಡ್ತಾರೆ, ಯಾರು ಪ್ರೀತಿಗಾಗಿ ಹೋರಾಡ್ತಾರೆ, ಇನ್ಯಾರು ತಮ್ಮ ಕನಸುಗಳಿಗಾಗಿ ಹೋರಾಡ್ತಾರೆ. ಆದರೆ ಬಹುತೇಕ ಜನರು ತಮ್ಮ ಮನಸ್ಸಿನ ವಿರುದ್ಧವೇ ಹೋರಾಡುತ್ತಿದ್ದಾರೆ. ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ನೀವು ಸೋತಂತೆ ಅನುಭವಿಸಿದ್ದೀರಿ? ಎಷ್ಟು ಬಾರಿ ನಿಮ್ಮ ಹತ್ತಿರವೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ? ಎಷ್ಟು ಬಾರಿ ನಾವು ಏಕೆ ಬದುಕಿದ್ದೇವೆ ಎಂದು ನಿಮ್ಮನ್ನೇ ಕೇಳಿಕೊಂಡಿದ್ದೀರಿ? ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಎದುರಿಗೆ ಬಂದು ನಿಮ್ಮ ಭುಜದ ಮೇಲೆ ಕೈಯಿಟ್ಟು ಭಯಪಡಬೇಡ, ನಾನು ಇದ್ದೇನೆ ಎಂದು ಹೇಳಿದರೆ, ಅದೇ ಮಾತುಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದ. ಆ ಮಾತುಗಳು ಕೇವಲ ಅರ್ಜುನನಿಗಲ್ಲ, ಇಂದು ನಮ್ಮ ಜೀವನಕ್ಕೂ ಸೇರಿವೆ. ಇಂದು ಈ ವಿಡಿಯೋದಲ್ಲಿ ನಾವು ಕೇಳಲಿರುವುದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಒಂದು ಶಕ್ತಿ, ನಿಮ್ಮ ಮನಸ್ಸನ್ನು ಎಬ್ಬಿಸುವ ಒಂದು ಸತ್ಯ. ಹಾಗಾದರೆ ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ. ಆಕಾಶದಲ್ಲಿ ಶಂಖನಾದ ಮೊಳಗುತ್ತಿತ್ತು, ಭೂಮಿಯ ಮೇಲೆ ಲಕ್ಷಾಂತರ ಯೋಧರು ನಿಂತಿದ್ದರು. ಕುದುರೆಗಳ ಸದ್ದು, ರಥಗಳ ಗರ್ಜನೆ, ಯುದ್ಧದ ಉರಿಯುವ ವಾತಾವರಣ. ಆ ಮಹಾಯುದ್ಧದ ಮಧ್ಯದಲ್ಲಿ ಒಬ್ಬ ಮಹಾವೀರನ ಕೈಗಳು ನಡುಗುತ್ತಿದ್ದವು. ಅವನೇ ಅರ್ಜುನ. ಅವನ ಕಣ್ಣುಗಳಲ್ಲಿ ಭಯ ಇತ್ತು, ಮನಸ್ಸಿನಲ್ಲಿ ಗೊಂದಲ ಇತ್ತು. ಅವನು ತನ್ನ ರಥದಲ್ಲಿ ಕುಳಿತುಕೊಂಡು ಶ್ರೀಕೃಷ್ಣನ ಕಡೆ ನೋಡಿದ. ಕೃಷ್ಣ, ನಾನು ಈ ಯುದ್ಧವನ್ನು ಮಾಡಲಾರೆ. ಅಲ್ಲಿ ನಿಂತಿರುವವರು ನನ್ನ ಶತ್ರುಗಳಲ್ಲ, ಅವರು ನನ್ನ ಗುರುಗಳು, ನನ್ನ ಬಂಧುಗಳು ಹಾಗೂ ನನ್ನ ಕುಟುಂಬದವರು. ಅವರನ್ನು ಕೊಂದು ನಾನು ಗೆದ್ದರೂ ಆ ಗೆಲುವಿನ ಅರ್ಥವೇನು ಎಂದು ಹೇಳ್ತಾನೆ. ಅರ್ಜುನನ ಕೈಯಿಂದ ಗಾಂಡೀವ ಕೆಳಕ್ಕೆ ಬಿತ್ತು. ಅವನ ಮನಸ್ಸು ಸಂಪೂರ್ಣ ಮುರಿದು ಹೋಗಿತ್ತು. ಅದೇ ಸಮಯದಲ್ಲಿ ಶ್ರೀಕೃಷ್ಣನು ಮಂದಹಾಸ ಮಾಡುತ್ತಾನೆ. ಅವನು ಹೇಳ್ತಾನೆ, ಅರ್ಜುನ, ನಿನ್ನ ಸಮಸ್ಯೆ ಯುದ್ಧವಲ್ಲ, ನಿನ್ನ ಸಮಸ್ಯೆ ನಿನ್ನ ಮನಸ್ಸು. ಕೃಷ್ಣನು ಅರ್ಜುನನ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾನೆ. ಮಾನವನ ದೊಡ್ಡ ಶತ್ರು ಹೊರಗಿಲ್ಲ ಅರ್ಜುನ, ಅವನು ತನ್ನೊಳಗೆ ಇದ್ದಾನೆ. ಭಯ, ಅಹಂಕಾರ, ದುಃಖ, ಅಸೂಯೆ ಇವೆಲ್ಲವೂ ಮನಸ್ಸಿನ ಯುದ್ಧಗಳು. ಇಂದು ನಮ್ಮ ಜೀವನದಲ್ಲಿ ಇದೇ ಆಗುತ್ತಿದೆ. ನಾವು ಸೋಲುವುದಕ್ಕೆ ಕಾರಣ ಪರಿಸ್ಥಿತಿಗಳಲ್ಲ, ನಮ್ಮದೇ ಆಲೋಚನೆಗಳು. ಯಾರಾದರೂ ನಮ್ಮನ್ನು ಟೀಕಿಸಿದರೆ ನಾವು ಮುರಿದು ಹೋಗುತ್ತೇವೆ. ಒಂದು ವಿಫಲತೆ ಬಂದರೆ ಬದುಕೇ ಮುಗಿದಂತೆ ಭಾವಿಸುತ್ತೇವೆ. ಒಬ್ಬ ವ್ಯಕ್ತಿ ದೂರವಾದರೆ ನಾವು ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ. ಆದರೆ ಕೃಷ್ಣ ಹೇಳ್ತಾನೆ, ನಿನ್ನ ಮನಸ್ಸನ್ನು ನೀನೇ ನಿಯಂತ್ರಿಸಬೇಕು, ಇಲ್ಲದಿದ್ದರೆ ಅದು ನಿನ್ನ ಜೀವನವನ್ನೇ ನಾಶ ಮಾಡುತ್ತದೆ. ಮನಸ್ಸು ಒಂದು ಕುದುರೆ ಇದ್ದಂತೆ, ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸಿದರೆ ಅದು ನಿನ್ನನ್ನು ಗುರಿಯವರೆಗೆ ಕರೆದೊಯ್ಯುತ್ತದೆ. ಆದರೆ ಅದನ್ನು ಬಿಡಿಬಿಟ್ಟರೆ ಅದು ನಿನ್ನನ್ನೇ ಕೆಳಗೆ ಬೀಳಿಸುತ್ತದೆ. ಅರ್ಜುನನು ಕೇಳಿದ, ಕೃಷ್ಣ, ನಾನು ಗೆಲ್ಲದಿದ್ದರೆ ಎಂದು. ಕೃಷ್ಣನು ನಕ್ಕು ಹೇಳ್ತಾನೆ, ನಿನಗೆ ಕೆಲಸ ಮಾಡುವ ಹಕ್ಕು ಇದೆ ಅರ್ಜುನ, ಆದರೆ ಫಲದ ಮೇಲೆ ಯಾವುದೇ ಹಕ್ಕಿಲ್ಲ. ಈ ಒಂದು ಮಾತು ಇಡೀ ಮಾನವ ಜೀವನವನ್ನು ಬದಲಾಯಿಸಬಲ್ಲದು. ಇಂದು ಜನರು ಯಾಕೆ ದುಃಖ ಪಡುತ್ತಾರೆ ಗೊತ್ತಾ? ಏಕೆಂದರೆ ಅವರು ಕೆಲಸಕ್ಕಿಂತ ಫಲದ ಮೇಲೆ ಹೆಚ್ಚು ಪ್ರೀತಿ ಇಡುತ್ತಾರೆ. ಒಬ್ಬ ವಿದ್ಯಾರ್ಥಿ ಓದುವಾಗಲೇ ಫಲಿತಾಂಶದ ಭಯದಲ್ಲಿ ಇರ್ತಾನೆ. ಒಬ್ಬ ಉದ್ಯೋಗಿ ಕೆಲಸ ಮಾಡುವಾಗಲೇ ಸಂಬಳದ ಚಿಂತೆಯಲ್ಲಿರ್ತಾನೆ. ಒಬ್ಬ ಯೂಟ್ಯೂಬರ್ ವಿಡಿಯೋ ಮಾಡುವಾಗಲೇ ವ್ಯೂಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಆದರೆ ಕೃಷ್ಣ ಹೇಳ್ತಾನೆ, ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ಕಾಲಕ್ಕೆ ಬಿಡು. ಒಂದು ಬೀಜ ನೆಟ್ಟ ತಕ್ಷಣ ಮರ ಬೆಳೆಯುವುದಿಲ್ಲ, ಸಮಯ ಬೇಕು, ತಾಳ್ಮೆ ಬೇಕು. ಅದೇ ರೀತಿ ಜೀವನದಲ್ಲಿ ಪ್ರಯತ್ನ ಮಾಡುತ್ತಿರೋ ಫಲ ಒಂದು ದಿನ ಖಂಡಿತ ಬರುತ್ತದೆ. ಅರ್ಜುನನು ಮತ್ತೆ ಕೇಳಿದ, ನಾನು ಸೋತರೆ ಅಂತ. ಕೃಷ್ಣ ಹೇಳಿದ, ಸೋಲು ಅಂತ್ಯವಲ್ಲ ಅರ್ಜುನ, ಸೋಲು ನಿನ್ನನ್ನು ಬಲವನ್ನಾಗಿಸುತ್ತದೆ. ಒಂದು ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ, ಆದರೆ ಅದು ಮತ್ತೆ ಎದ್ದು ನಡೆಯುತ್ತದೆ. ಜೀವನವೂ ಹಾಗೆ. ಇಂದು ನೀನು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಶಕ್ತಿಯಾಗುತ್ತದೆ. ಜನರು ನಿನ್ನನ್ನು ನಗಬಹುದು, ನಿನ್ನ ಕನಸುಗಳಿಗೆ ಟೀಕಿಸಬಹುದು, ನಿನ್ನನ್ನು ಕಡಿಮೆ ಅಂದಾಜಿಸಬಹುದು. ಆದರೆ ನೆನಪಿರಲಿ, ಸಿಂಹ ಎಂದಿಗೂ ನಾಯಿಗಳ ಬೊಗಳುವಿಕೆಗೆ ಹೆದರುವುದಿಲ್ಲ. ನೀವು ನಿಮ್ಮ ಗುರಿ ಕಡೆ ಸಾಗುತ್ತಿರಬೇಕು. ಕೃಷ್ಣನು ಆಕಾಶದ ಕಡೆ ನೋಡ್ತಾನೆ. ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಸುಖವೂ ಹೋಗುತ್ತದೆ, ದುಃಖವೂ ಹೋಗುತ್ತದೆ. ಇಂದು ನೀವು ನೋವಿನಲ್ಲಿದ್ದೀರಾ, ಚಿಂತಿಸಬೇಡಿ, ಇದು ಕಳೆಯುತ್ತದೆ. ಇಂದು ನೀವು ಸಂತೋಷದಲ್ಲಿದ್ದೀರಾ, ಅಹಂಕಾರ ಮಾಡಬೇಡಿ, ಇದು ಸಹ ಕಳೆಯುತ್ತದೆ. ಕಾಲ ಎಲ್ಲವನ್ನ ಬದಲಾಯಿಸುತ್ತದೆ. ಒಮ್ಮೆ ಬಡವನಾಗಿದ್ದವನು ಶ್ರೀಮಂತನಾಗಬಹುದು, ಒಮ್ಮೆ ದುರ್ಬಲನಾಗಿದ್ದವನು ಬಲಿಷ್ಠನಾಗಬಹುದು. ಆದ್ದರಿಂದ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಕಳೆದುಕೊಳ್ಳಬೇಡಿ. ಅರ್ಜುನನ ದೇಹ ನಡುಗುತ್ತಿತ್ತು.
ನನಗೆ ಭಯವಾಗುತ್ತಿದೆ ಕೃಷ್ಣ ಎಂದು ಅರ್ಜುನ ಹೇಳ್ತಾನೆ. ಭಯವೆಂದರೆ ಭವಿಷ್ಯದ ಕಲ್ಪನೆ. ನೀನು ಇನ್ನೂ ಆಗದ ಸಂಗತಿಗಳನ್ನು ಯೋಚಿಸಿ ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೀಯ. ಇದು ಎಷ್ಟು ಸತ್ಯ ಅಲ್ಲವೇ? ನಾವು ಬಹಳ ಬಾರಿ ಆಗದ ಘಟನೆಗಳಿಗೆ ಭಯಪಡುತ್ತೇವೆ. ನಾನು ವಿಫಲವಾದರೆ ಜನರು ಏನು ಹೇಳ್ತಾರೆ, ನನ್ನ ಜೀವನ ಹಾಳಾದರೆ. ಆದರೆ ಕೃಷ್ಣ ಹೇಳ್ತಾನೆ, ಈ ಕ್ಷಣದಲ್ಲಿ ಬದುಕು, ಈ ಕ್ಷಣದಲ್ಲಿ ಕೆಲಸ ಮಾಡು, ಭವಿಷ್ಯ ತನ್ನಂತೆಯೇ ನಿರ್ಮಾಣವಾಗುತ್ತದೆ. ಅರ್ಜುನನು ತನ್ನ ಕುಟುಂಬವನ್ನು ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಕೃಷ್ಣನು ನಿಧಾನವಾಗಿ ಹೇಳ್ತಾನೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಒಂದು ಪಾತ್ರವನ್ನು ನಿರ್ವಹಿಸಲು ಬಂದಿದ್ದಾರೆ. ಯಾರು ಶಾಶ್ವತವಾಗಿ ನಿನ್ನೊಂದಿಗೆ ಇರುವುದಿಲ್ಲ. ಇದು ಕಠಿಣ ಸತ್ಯ. ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ, ನಮಗೆ ಪಾಠ ಕಲಿಸ್ತಾರೆ, ಮತ್ತೆ ಹೋಗಿಬಿಡ್ತಾರೆ. ಕೆಲವರು ನಮ್ಮನ್ನು ಮೋಸ ಮಾಡುತ್ತಾರೆ, ಕೆಲವರು ನಮ್ಮನ್ನು ಪ್ರೀತಿಸ್ತಾರೆ, ಕೆಲವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಪ್ರತಿಯೊಬ್ಬರೂ ನಮ್ಮ ಜೀವನಕ್ಕೆ ಏನಾದರೂ ಕಲಿಸಲು ಬರುತ್ತಾರೆ. ಆದ್ದರಿಂದ ಯಾರಾದರೂ ಹಿಡಿದುಕೊಂಡು ಬದುಕಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮೊಳಗೆ ಹುಡುಕಿ. ಕೃಷ್ಣನು ಅರ್ಜುನನ ಭುಜದ ಮೇಲೆ ಕೈ ಇಡ್ತಾನೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾರೂ ನಿನ್ನನ್ನು ಗೆಲ್ಲಿಸಲು ಸಾಧ್ಯವಿಲ್ಲ. ಒಂದು ಸಣ್ಣ ಕಿಡಿ ಇಡೀ ಕಾಡನ್ನು ಸುಡಬಲ್ಲದು. ಅದೇ ರೀತಿ ಒಂದು ಸಣ್ಣ ಆತ್ಮವಿಶ್ವಾಸ ಮನುಷ್ಯನ ಜೀವನವನ್ನೇ ಬದಲಾಯಿಸಬಲ್ಲದು. ಸ್ನೇಹಿತರೆ, ಕೃಷ್ಣನು ಅರ್ಜುನನಿಗೆ ಈ ರೀತಿಯಾಗಿ ಯುದ್ಧ ಭೂಮಿಯಲ್ಲಿ ಒಂದು ಮಾತುಗಳನ್ನು ಹಾಡ್ತಾನೆ. ಇದನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀವಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.